ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಫಸ್ಟ್ ರೈಡ್ ಮಾಡೋಣ, ಆಮೇಲೆ ರಿವ್ಯೂ ಮಾಡೋಣ. ಆ್ಯಂಡ್ ಇದಕ್ಕೆ ಅಕ್ರೋಪವಿಕ್ ಎಕ್ಸಾಸ್ಟ್ ಹಾಕಿದ್ದಾರೆ. ಸೌಂಡ್ ಜೋರಾಗಿ ಬರುತ್ತೆ. ಆ್ಯಂಡ್ ದಟ್ಟು ಆಫ್ ರೋಡ್ ವೆಹಿಕಲ್. ಸೊ ಗೈಸ್, ನೀವು ನೋಡ್ತಿರ್ಬೋದು ಗಾಡಿ ಸೌಂಡು ಎಲ್ಲ ಎಕ್ಸಾಸ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಅಕ್ರೋಪವಿಕ್ ಎಕ್ಸಾಸ್ಟ್ ಇದು. ಆ್ಯಂಡ್ ಇದರಲ್ಲಿ ಇಂಜಿನ್ ಬಂದು ಕರಿಷ್ಮಾ ಇಂಜಿನ್ ಇರೋದು. ಮೇನ್ ಥಿಂಗ್ ಹೇಳ್ಬೇಕಾದ್ರೆ ಕರಿಷ್ಮಾ ಇಂಜಿನು. ಸೊ ಮಾತಾಡೋದು ಬೇಡ, ನಾನು ಲಾಸ್ಟಾಗಿ ಅದರದೆಲ್ಲ ರಿವ್ಯೂ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ಏನು ಕೇಳಿಸಲ್ಲ ಸೌಂಡು. ಇದನ್ನು ನಿಮಗೆ ರಿವ್ಯೂ ಬಂದು ನೆಕ್ಸ್ಟ್ ಮಾಡ್ತೀನಿ. ಫಸ್ಟ್ ಗಾಡಿ ಹೋಗೋಣ, ಹೆಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ತೀನಿ. ಆಮೇಲೆ ಗಾಡಿ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ ಗೈಸ್, ನೋಡ್ತಿದ್ದಿಲ್ಲ ಗಾಡಿ ಇಂಪಲ್ಸ್, ಹೀರೋ ಕಂಪ್ನಿದು ಇಂಪಲ್ಸ್ ಗಾಡಿ. ಒಂದು ನಿಮಿಷ. ಸೊ ಗೈಸ್, ನೋಡ್ತಿದ್ದೀರಲ್ಲ, ಒಂದು ಇಂಪಲ್ಸು ಹೀರೋ ಕಂಪ್ನಿದು. ಆ್ಯಂಡ್ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಈ ಗಾಡಿನ ಮುಂಚೆ ಬಿಡುವಾಗ ಅಷ್ಟೊಂದು ರನ್ನಿಂಗ್ ಆಗಿರಲಿಲ್ಲ ಗಾಡಿ. ಬಟ್ ಇವಾಗ ಇದಕ್ಕಿರೋ ಡಿಮ್ಯಾಂಡು ನೀವು ಹೇಳ್ತಿರಲ್ಲ ಎಕ್ಸ್ಪಲ್ಸ್ ಅಂತ, ಅದಕ್ಕಿಂತ ಅದರ ಅಪ್ಪ ಇದು. ಪವರಲ್ಲೇ ಆಗಲಿ ಪಿಕಪ್ಪಲ್ಲೇ ಆಗಲಿ ಆ್ಯಂಡ್ ಪವರ್ ಪ್ರೊಡ್ಯೂಸ್ ಮಾಡೋ ಈ ಗಾಡಿಗೆ ಏನು ಮಾಡಿದ್ದಾರೆ ಅಂದರೆ, ಮಾಡಿಫೈ ಮಾಡಿದ್ದಾರೆ ಓನರು. ಇಂಡಿಕೇಟರ್ಸು ಚೇಂಜ್ ಮಾಡಿದ್ದಾರೆ. ಸೊ ಸೆಂಟ್ರಲ್ಲಿ ಹ್ಯಾಂಡಲ್ ಬಾರ್ ರೈಸಿಂಗು ಎಲ್ಲ ಹಾಕಿದ್ದಾರೆ. ಆಮೇಲೆ ನೋಡಿ, ಇದು ಬಂದು 20,000 ಅಂತ ಹೇಳಿದ್ದಾರೆ, ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ. ಸೊ ಇದು ಬಂದು ಫಾಗ್ ನೀವು ನೋಡ್ತಿರ್ಬೋದು, ಇಲ್ಲೇ ಇರೋದು. ಮಿಷಿನಿಗೆ ಒಳ್ಳೆ ಲುಕ್ ಕೊಡೋ ಅಂಥದ್ದು ಆ್ಯಂಡ್ ಒಳ್ಳೆ ಪವರ್ ಕೊಡೋ ಅಂಥದ್ದು ಅಕ್ರೋಪವಿಕ್ ಎಕ್ಸಾಸ್ಟು. ಸೊ ಈ ಎಕ್ಸಾಸ್ಟ್ ಬಗ್ಗೆ ನಾನೇನು ಹೇಳೋದೇನು ಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇದಕ್ಕೆ DV ಕಿಲ್ಲರ್ ಹಾಕಿಲ್ಲ, ತೆಗೆದಾಕಿದ್ದೀರಿ. ಸೊ ಸೌಂಡು ತುಂಬಾ ಜಾಸ್ತಿ ಜೋರಾಗೆ ಬರುತ್ತೆ. ಸಣ್ಣ ಪುಟ್ಟ ಇದೆಲ್ಲ ಮಾಡಿದ್ದಾರೆ. ಬ್ರೇಕ್ ಲೈಟ್ದು ಇಂಡಿಕೇಟರ್ಸು ಫ್ರಂಟ್ ಇದೆ, ಮೇಲ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿರೋದು ಇಂಜಿನ್ ಬಂದು ಕರಿಷ್ಮಾದು. ಸೊ ಟಾಪ್ ಸ್ಪೀಡ್ ಬಂದು 140 ಹೋಗುತ್ತೆ ಕರಿಷ್ಮಾದು. ಆ್ಯಂಡ್ ಮೈಲೇಜ್ ಬಂದು 35 km/L ಮೈಲೇಜು ಕರಿಷ್ಮಾ ಗಾಡಿದು. ಸೊ ಈ ಗಾಡೀಲಿ ಮೇಯ್ನ್ ಥಿಂಗ್ ಅಂದರೆ ಇಂಜಿನು. ಆ್ಯಂಡ್ ಇನ್ನೊಂದು ಇದೆಯಲ್ಲ, ಈ ಕಾರ್ಪೊರೇಟ್ರ, ಇದು ಬಂದು NS 200ದು ಕಾರ್ಪೊರೇಟ್ರ್ ಹಾಕಿದ್ದಾರೆ. ಆ್ಯಂಡ್ ಇದೇ ಥರ ಇವಾಗ ನಾನು ಇದಕ್ಕೆ ಬೈ ಚಾನ್ಸ್ ಇವಾಗ ಅವ್ರ ಹತ್ರ ಇದೆ, ಇಂಪಲ್ಸ್ದೇ ಇಂಜಿನ್ ಇದೆ. ಸೊ ಅದರದ್ದು ಇಂಜಿನ್ ಕೆಪಾಸಿಟಿ ಬಂದು 149 cc ಇಂಜಿನ್ ಕೆಪಾಸಿಟಿ. ಆ್ಯಂಡ್ ಮೈಲೇಜ್ ಬಂದು 55 km/L ಕೊಡುತ್ತೆ. ಅದು ಬಂದು ಕರಿಷ್ಮಾ ಬಂದು 35 km/L ಕೊಡುತ್ತೆ. ಸೊ ಇದು ಬಂದು 55 km/L ಕೊಡುತ್ತೆ. ಆ್ಯಂಡ್ ಇದು ಇಂಪಲ್ಸ್ ಇಂಜಿನ್ದು ಇದು ಟಾಪ್ ಸ್ಪೀಡ್ ಬಂದು 115 ಬರುತ್ತೆ. ಟಾಪ್ ಸ್ಪೀಡ್ ಹಿಡಿಯೋದೇ ಅಷ್ಟು ಹಿಡಿಯುತ್ತಿದೆ. ಸೊ ಗಾಡಿದು ಇನ್ನೊಂದು ಏನಂದರೆ, ಈ ಗಾಡಿ 5 ಸ್ಪೀಡ್ ಮ್ಯಾನ್ಯುಯಲು. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಸೊ ಮ್ಯಾನ್ಯುಯಲ್ ಆಗಿರುತ್ತೆ. ಮ್ಯಾನ್ಯುವಲ್ ಗೇರ್ಸಸ್ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಕ್ಲಚ್ ಹಿಡಿದಿರನೇ ಗೇರ್ ಹೊಡಿಬೇಕು, ಇದು ಮಾಡಬೇಕಷ್ಟೆ.
ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಇದಕ್ಕೆ 11 ಲೀಟರ್ಸ್ ಇರುತ್ತೆ ಅಷ್ಟೇ. 11 ಲೀಟರ್ಸ್ ಅಂತ ಕೊಟ್ಟಿರ್ತಾರೆ, ಕಮ್ಮಿನೂ ಇರ್ಬೋದು ಇಲ್ಲ ಹೆಚ್ಚುಗನ ಇರ್ಬೋದು. ಆಮೇಲೆ ಇದ್ರ ತೂಕ ಬಂದು 134 kgs ಅಷ್ಟೇ ಇರೋದು. ಆ್ಯಂಡ್ ಸೀಟ್ ಹೈಟ್ ಬಂದು 835 mm. ಗಾಡಿದು ಬಂದು ಡೀಟೇಲ್ಸ್ ಇಷ್ಟೇ. ಬಟ್ ಈ ಗಾಡಿನ ಸೇಲ್ಗೆ ಇಕ್ಕಿದ್ದಾರೆ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಈ ಗಾಡಿಗೆ, ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಇಲ್ಲಾಂದರೆ ಈ ವಿಡಿಯೋಲ್ಲೇ ನಿಮಗೆ ಒಂದು ಕಡೆ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ತೊಗೊಬೋದು. ಆ್ಯಂಡ್ ಇದರಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಇವಾಗ ಇರೋದು ಕರಿಷ್ಮಾ ಇಂಜಿನು ಆ್ಯಂಡ್ NS 200 ಕಾರ್ಪೊರೇಟ್ರು, ಅಕ್ರೋಪೋವಿಕ್ ಎಕ್ಸಾಸ್ಟು, ಆಮೇಲೆ ಹ್ಯಾಂಡಲ್ ಬಾರು. ಸೊ ಇವೆಲ್ಲ ಏನಿದೆ ಇದೇ ಗಾಡಿದೆ ಒರಿಜಿನಲ್ ಪಾರ್ಟ್ಸು ಇದೆ ಅವ್ರ ಹತ್ರ. ಸೊ 1 lakh ಅಂತ ಏನು ಹೇಳಿದ್ದಾರೆ ಅವರು ಅಮೌಂಟು ಪ್ರೈಸು. ಸೊ ಅದಕ್ಕೆ ನಿಮಗೆ ಡ್ಯೂಯಲ್ ಇಂಜಿನ್ ಬರುತ್ತೆ. ಒಂದು ಕರಿಷ್ಮಾದು ಒಂದು ಸ್ಟಾಕ್ ಇಂಜಿನ್ ಬರುತ್ತೆ, ಡ್ಯೂಯಲ್ ಎಕ್ಸಾಸ್ಟು, ಒಂದು ಅಕ್ರೋಪೋವಿಕ್ಕು, ಇನ್ನೊಂದು ಕಂಪ್ನಿದೇ ಬರುತ್ತೆ, ಕಂಪ್ನಿ ಎಕ್ಸಾಸ್ಟು, ಸ್ಟಾಕ್ ಎಕ್ಸಾಸ್ಟೇ ಬರುತ್ತೆ. ಸೊ ಕಾರ್ಪೊರೇಟ್ರ್ ಎಲ್ಲ ಅದರದ್ದೇ ಇದೆ, ಇಂಪಲ್ಸ್ದು ಏನಿದೆಯೋ ಅದ್ರದ್ದೇ ಇದೆ. ಇದೂ ಸಿಗುತ್ತೆ ನಿಮಗೆ, NS 200 ಕಾರ್ಪೊರೇಟ್ರು ಸಿಗುತ್ತೆ. ಸೊ ಇನ್ನೊಂದು ಏನಂದರೆ ಇದರಲ್ಲಿ ಗಾಡಿಗಿಂತ ಸೀಟ್ ನೋಡ್ಬೋದು ಹೈಲೈಟಾಗಿ ಕಾಣಿಸುತ್ತೆ. ಯಾಕಂದರೆ ಗಾಡಿಗಿರೋ ಲುಕ್ಕೇ ರ್ಯಾಲಿ ಲುಕ್ ಅಂತ ಹೇಳ್ತೀರಲ್ವ, ಅದೇ ಲುಕ್ಕೇ ಕಾಣಿಸೋದು ಈ ಗಾಡಿಗೆ. ಸೊ ಈ ಗಾಡಿನ ಇನ್ನೊಂದು ಸತಿ ರೈಡ್ ಮಾಡಿ ನೋಡೋಣ. ಓಕೆ, ಸೊ ಓಕೆ ಗೈಸ್, ಈಗ ಗಾಡಿ ಪವರು ನೋಡೋಣ ಆ್ಯಂಡ್ ಸೌಂಡು ಚೆಕ್ ಮಾಡೋಣ. ಸೊ ಸೌಂಡ್ ಚೆಕ್ ಮಾಡ್ತೀರಾ ಅಂದರೆ ನೋಡಿಸ್ಬಿಡ್ತೀನಿ. ಕೇಳಿಸ್ತಿದೆಯಾ? ಸೊ ಸೌಂಡು ಈ ಥರ ಇದೆ, ಸೊ ಲೌಡಾಗಿರುತ್ತೆ. ಈಗ ರೈಡ್ ಮಾಡೋಣ. ಓಕೆ, ಆ್ಯಕ್ಚುಲಿ ನಾನು ಇರೋದೇ 5.5 ಇದ್ದೀನಿ. ಈ ಹೈಟಿಗೆ ನನಗೆ ಗಾಡಿ ಹಿಡಿಸೋದು ಸ್ವಲ್ಪ ಗ್ರೇಟೇ ಅಂತಲೇ ಹೇಳ್ಬೋದು. ಆದರೆ ಗಾಡಿ ಓಡಿಸೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಆಟ ಆಡ್ಬೋದು ಗಾಡೀಲಿ. ಗಾಡಿ ಓಡಿಸ್ತಿದ್ರೆ ಮಸ್ತಾಗಿ ಫೀಲ್ ಬರುತ್ತೆ. ಇದು ಗಾಡಿನ ನೋಡಿ, ಈ ರೋಡಲ್ಲಿ ಓಡಿಸೋಕ್ಕಿಂತ ಆಫ್ ರೋಡಲ್ಲಿ ಓಡಿಸಿದ್ರೆ ಸೈಕ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಆ ಥ್ರಿಲ್ ಅನ್ನೋದು ಇರುತ್ತಲ್ಲ, ಸಖತ್ತಾಗಿರುತ್ತೆ ಥ್ರಿಲ್. ಗಾಡಿ ನೋಡ್ಬಿಟ್ಟು ನಾವು ಹೇಳ್ಬೋದು, ಗಾಡಿ ಏನು ಗಾಡಿಲೇನಿದೆ ಹಂಗೆ ಓಡಿಸೋದು, ಅದನ್ನು ಓಡಿಸಿ ನೋಡಬೇಕು. ಸೊ ಈ ಗಾಡಿ ಓಡಿಸ್ಬೇಕಂದ್ರೆ ಡಬಲ್ ಗುಂಡಿಗೆ ಇರಬೇಕು. ಗಾಡಿ ಪವರ್ ಅಂತೂ ಸಖತ್ತಾಗಿದೆ. ಕುತ್ಕೊಂಡು ಹೈಟಾಗಿ ಕುತ್ಕೊಂಡು ಓಡಿಸಿದ್ರೆ ಹೇಗಿರುತ್ತೆ ಗೊತ್ತಾ, ಒಂದು ಆನೆ ಮೇಲೆ ಇಲ್ಲ ಚಿರತೆ ಮೇಲೆ ಹೋದಂಗೆ ಅನಿಸ್ತಿದೆ. ಚಿರತೆ ಅಂದರೆ ಸ್ವಲ್ಪ ಇದು ಹೈಟ್ಗಂದರೆ ನಾವು ಆನೆ ಅನ್ಕೊಬೋದು, ಯಾಕಂದರೆ ಎಲ್ಲದಕ್ಕಿಂತ ಹೈಟ್ ಅದೇ ಅಲ್ವಾ. ಚಿರತೆ ಸ್ಪೀಡು, ಆನೆ ಹೈಟು, ಕಂಪೇರಿಂಗ್ ಹಂಗಿರುತ್ತೆ ಈ ಗಾಡಿ ಓಡಿಸೋವಾಗ. ಆ್ಯಂಡ್ ಚಿರತೆನೂ ಆನೆನೂ ತಡೆಯೋ ಅಂಥವನು ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. ಸೊ ಈ ಗಾಡಿ ರೆಡಿ ಮಾಡಿದ್ರೆ ಒಂದು ರೈಡ್ರೇನೆ. ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಕೌಂಟ್ ಇದೆ, ಚೇತನ್ ಫೋಟೋ ಅಂತ. ಆ್ಯಕ್ಚುಲಿ ಇದರಲ್ಲಿ ಹಾಕ್ತೀನಿ, ನಿಮಗೆ ನಂಬರನ್ನು ಇದರಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ್ಯಂಡ್ ವೀಡಿಯೋದು ಹಾಕ್ತೀನಿ. ಕಾಂಟ್ಯಾಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಏನು ಪ್ರೈಸ್ ಆಗಿದೆ ಏನು ಅಂತ ಎಲ್ಲ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದು ರೀತಿಯಲ್ಲಿ ಅವ್ರ ನಮ್ಮ ಅಣ್ಣನೇ ಟ್ರ್ಯಾಕ್ ಎಲ್ಲ ಹೋಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಏನಂದರೆ ನನಗೆ ಟ್ರ್ಯಾಕ್ ಮೇಲೆ ಹೋಗೋದಕ್ಕೆ ಈ ಗಾಡಿ ಹೋಗೋದು ಮಜಾನೇ ಬೇರೆ. ಸೊ ನಾನು ಓದಿಲ್ಲ,
ಗೈಸ್ ಅವರೇ ವೀಡಿಯೋ ಮಾಡಿದ್ರು. ಆ್ಯಂಡ್ ತೆಗೆ ಮಾಡಿದ್ರಲ್ಲ, ಸೊ ಅವರೇ ಚೇತನ್ ಅಂತ. ಸೊ ಈಸ್ ದ ರೈಡರ್. ಆ್ಯಂಡ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಡ್ರಿಫ್ಟ್ ರೈಡರ್. ಇವಾಗೊಂದು ಬೈಕ್ಸ್ ಅನ್ನೋದು ಪ್ಯಾಷನು. ಸೊ ಬೈಕ್ಸ್ ಅನ್ನೋದು ಕೆಲವರಿಗೆ ನಾವು ಗಾಡಿ 310cc ತೊಗೊಂಡೆ ಅಂತ ಕೋರ್ಸ್ ಆಗಿ ಹೇಳ್ತೀನಿ. ಸೊ ಇವ್ರು ಬಿಡಿ ಇಂಪಲ್ಸಲ್ಲಿ ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಇಂಪಲ್ಸ್ ಅವ್ರಿಗೆ. ಸೊ ಅವ್ರಿಗೆ ತುಂಬ ಫೇವ್ರೇಟ್ ಗಾಡಿ ಅಂದರೆ ಇಂಪಲ್ಸು. ಕೊಡ್ತಿರೋದಕ್ಕೆ ಕಾರಣ ಇಷ್ಟೇ, ಸ್ವಲ್ಪ ಯಾವುದೋ ಕೆಟ್ಟೋಗಿದ್ದಾರೆ ಅದರಿಂದ ಕೊಡ್ತಿದ್ದಾರೆ. ಆ್ಯಂಡ್ ಈ ಗಾಡಿನ ಸೇಲ್ ಮಾಡಬೇಕಂದ್ರೆ ಅವ್ರಿಗೆ 1 lakh ಅಷ್ಟೇ ಇರೋದು. ಅನ್ಕೋಬೋದು ಏನಪ್ಪ 1 ಲಕ್ಷನಾ ಗಾಡಿ ಅಂತ. ಸೊ ಈ ಗಾಡಿ ಡಿಮ್ಯಾಂಡ್ ಇವಾಗ ಹಂಗಿದೆ, ಗಾಡಿ ಡಿಮ್ಯಾಂಡು ಹಂಗಿದೆ, ಪವರ್ ಹಂಗೆ ಇದೆ. ಆ್ಯಂಡ್ ಯಾರು ಕೊಡ್ತಾರೆ ಹೇಳಿ 1 ಲಕ್ಷಕ್ಕೆ ಡ್ಯುಯಲ್ ಇಂಜಿನ್ನು, ಡ್ಯುಯಲ್ ಎಕ್ಸಾಸ್ಟು ಆ್ಯಂಡ್ ಅಷ್ಟು ಸ್ಟಾಕು ಮತ್ತು ಮಾಡಿಫೈಡ್ ಅವರೇ ಎಷ್ಟು ಖರ್ಚು ಮಾಡಿರ್ತಾರೆ, ತುಂಬ ಇಷ್ಟಪಟ್ಟು ರೆಡಿ ಮಾಡ್ತಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಆಗುತ್ತೆ, ಈ ಥರ ಆಗುತ್ತೆ. ಸೊ ಇಷ್ಟಪಟ್ಟು ರೆಡಿ ಮಾಡೋ ಗಾಡಿಗಳನ್ನ ಕೊಡ್ತಿದ್ದಾರೆ. ಸೊ ಯಾರನ್ನ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸೀರಿಯಸ್ಸಾಗಿ ಬಯರ್ಸ್ ಇದ್ದರೆ ಮಾತ್ರ, ಸೀರಿಯಸ್ ಬಯರ್ಸ್ ಮಾತ್ರ ಆಗುತ್ತಿದ್ದು. ನೋಡಿ ಏನಂದರೆ ಕೆಲವರು ಇರ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಗಾಡಿ ಪ್ರೈಸ್ ಕೇಳ್ತಾರೆ, ಸುಮ್ಮನೆ ಆಗುತ್ತಾರೆ. ಇದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಕೆಲವರು ಇರ್ತಾರೆ, ಗಾಡಿ ಕೇಳ್ತಾರೆ, ಗಾಡಿ ಪಿಕಪ್ ಎಲ್ಲ ನೋಡ್ತಾರೆ, ಗಾಡಿ ಯಾಕೋ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನೋಡ್ತಾರೆ. ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ, ಏನಿಲ್ಲ, ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಂದ್ರೆ ಮಾತಾಡಿ, ಗಾಡಿ ನೋಡಿ ಪರವಾಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ಓಕೆ. ಅವ್ರು ಇನ್ನೊಂದು ಹೇಳ್ತಾರೆ, ಇಲ್ಲ ಇಂಜಿನ್ ಏನೋ ಪ್ರಾಬ್ಲಮ್ ಉಂಟಿದೆ, ಎಕ್ಸಾಸ್ಟ್ ಇಷ್ಟು ಜೋರಾಗಿ ಸೌಂಡ್ ಎಲ್ಲ ಬರಬೇಕು, ಇಲ್ಲ ಎಕ್ಸಾಸ್ಟಲ್ಲಿ ಏನೋ ಸೌಂಡ್ ಬರ್ತಿದೆ, ಈ ಥರ ಹೇಳಿ ಇಂಜಿನನ್ನೆಲ್ಲ ಕತೆ ಕಟ್ತಾರೆ. ಸೊ ಇವ್ರಿಗೆ ಹಂಗೆ ಆಗಿದೆ ಅಂತ ಹೇಳ್ತಿಲ್ಲ. ನಮ್ಮ ನೀವು ನೋಡಿದ್ರಲ್ಲ ಲಾಸ್ಟ್ ಟೈಮು ನಮ್ಮ ಲಾಟ್ದು ಯಾರ್ದು ಮೆಟೀರಿಯಲ್ ಯಾರ್ಡ್ ಹತ್ರ ಗಾಡಿಗಳು 2 ಸೇಲ್ ಇದ್ದಾವೆ ಅಂತ ಹೇಳಿದ್ನಲ್ಲ, ಆ ಗಾಡಿಗೆ ಹಂಗೆ ಮಾಡಿದ್ರು. ಸೊ ಬಂದಿದ್ದೀವಿ, ಇದೇ ಅವ್ರ ಮನೆ. ಸೊ ಓಕೆ ಗೈಸ್, ಬರ್ತೀನಿ. ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿರ್ತೀನಿ, ಆಲ್ರೆಡಿ ವಿಡಿಯೋ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಆ್ಯಂಡ್ ಇಲ್ಲಿ ಮುಗಿಸ್ತಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ.